ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಸೆಮಿಸ್ಟರ್ ಬಿ ಕಾಮ್ ಅಲ್ಲಿ ಯಾರೆಲ್ಲ ಇದ್ದೀರಾ, ಸೊ ಮತ್ತೆ ಬಿ ಬಿ ಎನ್ ಅಲ್ಲಿ ಇದ್ದೀರಾ, ಅವ್ರಿಗೆ ಅಡ್ವಾನ್ಸ್ ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಸೊ ಯಾವ್ದೆಲ್ಲ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಹಿಂದೆ ಕೇಳಿದ್ರೆ ಮತ್ತೆ ಯಾವ್ದೆಲ್ಲ ಕ್ವಶನ್ಸ್ ನ ಕೇಳ್ಬೋದು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವಿನ್ನ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಸೊ ಬನ್ನಿ ಒನ್ ಬೈ ಒನ್ ಕ್ವಶನ್ ಏನಿದೆ ನೋಡೋಣ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ. ಫಸ್ಟ್ ಒನ್ ಬಂದು ಗಿವ್ ದ ಮೀನಿಂಗ್ ಆಫ್ LLP ಅಂದ್ರೆ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ನ ಮೀನಿಂಗ್ ಅನ್ನ ಬರೀರಿ ಅಂತ ಕೇಳ್ಬೋದು. ನೋಡಿ, LLP ಸ್ಟ್ಯಾಂಡ್ ಫಾರ್ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್. ಇಟ್ ಈಸ್ ದಿ ಯುನಿಕ್ ಫಾರ್ಮ್ ಆಫ್ ಬಿಸ್ನೆಸ್ ಎಂಟಿಟಿ ದಟ್ ಕಂಬೈನ್ಸ್ ದ ಬೆನಿಫಿಟ್ಸ್ ಆಫ್ ಬೋತ್ ಪಾರ್ಟ್ನರ್ಶಿಪ್ ಅಂಡ್ ಎ ಕಂಪನಿ. ಇಷ್ಟು ಬರೆದ್ರೆ ಸಾಕಾಗುತ್ತೆ. ಅಂದ್ರೆ ಇಟ್ ಈಸ್ ಒನ್ ಆಫ್ ದಿ ಯುನಿಕ್ ಫಾರ್ಮ್ ಆಫ್ ಎ ಬಿಸ್ನೆಸ್ ಎಂಟಿಟಿ. ಸೊ ಇಟ್ ಕಂಬೈನ್ಸ್ ದ ಬೆನಿಫಿಟ್ ಆಫ್ ಬೋತ್ ಪಾರ್ಟ್ನರ್ಶಿಪ್ ಹಾಗೂ ಅಥವಾ ಕಂಪನಿ ಎರಡು ಬೆನಿಫಿಟ್ಸ್ ಅನ್ನ ತಗೊಳ್ತಕ್ಕಂಥದ್ದು. ಸೊ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಸ್ಟೇಟ್ ಎನಿ ಟು ಡಿಮೆರಿಟ್ಸ್ ಆಫ್ LLP ಅಂತ ಲಾಸ್ಟ್ ಇಯರ್ ಕೇಳಿದ್ರು. ಸೊ LLP ನ ಡಿಮೆರಿಟ್ಸ್ ಅನ್ನ ಬರೀರಿ ಅಂತ. ಸೊ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಈಸ್ ವೆರಿ ಕಾಂಪ್ಲಿಕೇಟೆಡ್, ದಟ್ ಈಸ್ ಒನ್ ಆಫ್ ದಿ ಡಿಮೆರಿಟ್ಸ್. ಅಂಡ್ ರಿಸ್ಟ್ರಿಕ್ಷನ್ ಆನ್ ಬಿಸ್ನೆಸ್ ಆಕ್ಟಿವಿಟೀಸ್ ಇಸ್ ಆಲ್ಸೋ ಒನ್ ಆಫ್ ದಿ ಡಿಮೆರಿಟ್ಸ್ ಅಂತ ಕರಿತೀವಿ. ಅಂಡ್ ಮೂರನೇ ಕ್ವಶನ್ ಬಂದು ಮೆನ್ಷನ್ ಎನಿ ಟು ಬ್ರಾಂಚಸ್ ಫ್ರಮ್ ದಿ ಅಕೌಂಟಿಂಗ್ ಪಾಯಿಂಟ್ ಆಫ್ ವ್ಯೂ. ಯಾವ್ದಾದ್ರು ಎರಡು ಬ್ರಾಂಚಸ್ ಅನ್ನ ಬರೀರಿ ಅಂತ ಕೇಳ್ಬೋದು. ಸೊ ಸಿಂಪಲ್ ಆಗಿ ತಿಳ್ಕೊಳ್ಳಿ, ಒಂದು ಡೊಮೆಸ್ಟಿಕ್ ಬ್ರಾಂಚು, ಇನ್ನೊಂದು ಫಾರಿನ್ ಬ್ರಾಂಚ್ ಅಂತ ಕರಿತಾ ಹೋಗ್ತೀವಿ. ಸ್ಟೇಟ್ ದಿ ಟೈಪ್ಸ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್, ವೆರಿ ಇಂಪಾರ್ಟೆಂಟ್, ನಿಮ್ಮ ಎಕ್ಸಾಮ್ ಅಲ್ಲಿ ಇದ್ದೇ ಇರುತ್ತಿದ್ದು. ಸೊ ಸ್ಟೇಟ್ ದಿ ಟೈಪ್ಸ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ ಹೇಳಿದ್ರೆ ದೇರ್ ಆರ್ 3 ಟೈಪ್ಸ್ ಇರೋದು: ಪ್ಯೂರ್ ಸಿಂಗಲ್ ಎಂಟ್ರಿ ಸಿಸ್ಟಮ್, ಸಿಂಪಲ್ ಸಿಂಗಲ್ ಎಂಟ್ರಿ ಸಿಸ್ಟಮ್, ಕ್ವಾಸಿ ಅಥವಾ ಮಿಕ್ಸ್ಡ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ ಕರಿತೀವಿ. ಅಂಡ್ ಸ್ಟೇಟ್ ಎನಿ ಟು ಫೀಚರ್ಸ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ನ ಎರಡು ಫೀಚರ್ಸ್ ಅನ್ನ ಬರೀರಿ ಅಂತ ಹೇಳಿದ್ರೆ ಸಿಂಪಲ್ ಆಗಿ ನೀವು ಬರೀಬಹುದು. ಸೊ ಇಟ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್ ಆಗಿರ್ಬೋದು, ಮೈಂಟೆನೆನ್ಸ್ ಆಫ್ ಪರ್ಸನಲ್ ಅಕೌಂಟ್ಸ್ ಓನ್ಲಿ ಆಗಿರ್ಬೋದು, ಅಥವಾ ಇಟ್ ರೆಕಾರ್ಡ್ಸ್ ಓನ್ಲಿ ಒನ್ ಆಸ್ಪೆಕ್ಟ್ಸ್ ಆಫ್ ದಿ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು. ಸೊ ಇವೆಲ್ಲ ಫೀಚರ್ಸ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ ಕರಿತೀವಿ. ಅಂಡ್ ಸ್ಟೇಟ್ ದಿ ಡಿಫರೆನ್ಸ್ ಬಿಟ್ವೀನ್ SES ಅಂದ್ರೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂಡ್ ಡಬಲ್ ಎಂಟ್ರಿ ಸಿಸ್ಟಮ್, DS ಅಂತ ಕರಿತೀವಿ. ಸೊ ಇದು ಕೂಡ ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸಿಂಗಲ್ ಎಂಟ್ರಿ ಮತ್ತೆ ಡಬಲ್ ಎಂಟ್ರಿಗೆ ಏನ್ ಡಿಫರೆನ್ಸ್ ಇದೆ ಅಂತ ಹೇಳ್ಬಿಟ್ಟು. So it records only one aspects of the transaction, single entry system. Double entry system ಅಲ್ಲಿ it records both the aspects of debit and credit aspects ಅನ್ನ ರೆಕಾರ್ಡ್ ಮಾಡುತ್ತೆ ಎಲ್ಲ ಟ್ರಾನ್ಸಾಕ್ಷನ್ ಅಂತ. ಸಿಂಗಲ್ ಎಂಟ್ರಿ ಸಿಸ್ಟಮ್ ಇಟ್ ಇಸ್ ಇನ್ಕಂಪ್ಲೀಟ್ ಅಕೌಂಟಿಂಗ್ ಸಿಸ್ಟಮ್. ಸೊ ಡಬಲ್ ಎಂಟ್ರಿ ಸಿಸ್ಟಮ್ ಇಸ್ ದ ಕಂಪ್ಲೀಟ್ ಅಕೌಂಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇಲ್ಲಿ ಡಿಫಿಕಲ್ಟ್ ಟು ಚೆಕ್, ವೆರಿ ಅಕ್ಯುರೇಸಿನ ಚೆಕ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಇಲ್ಲಿ ಬಂದಾಗ ಇಟ್ ಈಸ್ ವೆರಿ ಈಸಿ. ಸೊ ವೆರಿ ಈಸಿ ಟು ಚೆಕ್ ಅಕ್ಯುರೇಸಿ. ಸೊ ಇಲ್ಲಿ ಡಿಫಿಕಲ್ಟ್ ಇರುತ್ತೆ, ಬಟ್ ಇಲ್ಲಿ ತುಂಬಾ ಈಸಿಯಾಗಿ ಅಕ್ಯುರೇಸಿನ ಚೆಕ್ ಮಾಡೋದು, ಬೋತ್ ಆಸ್ಪೆಕ್ಟ್ಸ್ ಅನ್ನ ರೆಕಾರ್ಡ್ ಮಾಡೋದ್ರಿಂದ. ಸೊ ಇಷ್ಟು ಯಾವ್ದನ್ನ ಎರಡು ಡಿಫರೆನ್ಸ್ ಅನ್ನ ಬರೆದ್ರೆ ಸಾಕು ನೀವು. ದ ನೆಕ್ಸ್ಟ್ ಕ್ವಶನ್ ಬಂದು ಗಿವ್ ದ ಮೀನಿಂಗ್ ಆಫ್ ಬ್ರಾಂಚ್ ಅಕೌಂಟಿಂಗ್ ಅಂತ ಕೇಳ್ಬೋದು. ನೋಡಿ, ಬ್ರಾಂಚ್ ಅಕೌಂಟಿಂಗ್ ಈಸ್ ಅ ಸಿಸ್ಟಮ್ ಆಫ್ ಅಕೌಂಟಿಂಗ್ ವೇರ್ ಸಪರೇಟ್ ಅಕೌಂಟ್ಸ್ ಆರ್ ಮೈಂಟೈನ್ ಫಾರ್ ಈಚ್ ಬ್ರಾಂಚ್ ಆಫ್ ಅನ್ ಆರ್ಗನೈಸೇಷನ್ ಟು ಟ್ರ್ಯಾಕ್ ಇಟ್ಸ್ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್, ಪ್ರಾಫಿಟಬಿಲಿಟಿ ಅಂಡ್ ಫಿನಾನ್ಷಿಯಲ್ ಪೋರ್ಷನ್. ಬ್ರಾಂಚ್ ಅಕೌಂಟಿಂಗ್ ಅನ್ನೋದು ಒಂದು ಸಿಸ್ಟಮ್, ಅಕೌಂಟಿಂಗ್ ನಲ್ಲಿ ಅದು ಕೂಡ ಒಂದು ಸಿಸ್ಟಮ್ ಎಲ್ಲಿ ಬಿಸ್ನೆಸ್ ಆರ್ಗನೈಸೇಷನ್ ತನ್ನ ಎಲ್ಲಾ ಬ್ರಾಂಚ್ ದ ಸಪರೇಟ್ ಆಗಿ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡ್ತಾರೆ. ಬಿಕಾಸ್ ಆಫ್ ಟು ಚೆಕ್ ದ ಆರ್ಗನೈಸೇಷನ್ ಆ ಒಂದು ಈಚ್ ಬ್ರಾಂಚಸ್ ನ ಪರ್ಫಾರ್ಮೆನ್ಸ್ ಹೇಗಿದೆ, ಪ್ರಾಫಿಟ್ ಹೇಗಿದೆ, ಫಿನಾನ್ಷಿಯಲ್ ಪೋರ್ಷನ್ ಹೇಗಿದೆ ಅನ್ನೋದನ್ನ ಚೆಕ್ ಮಾಡಬೇಕು ಅಂದ್ರೆ ಬ್ರಾಂಚ್ ಅಕೌಂಟಿಂಗ್ ನ ಮಾಡಬೇಕಾಗತ್ತೆ. What do you mean by domestic branch ಅಂತ ಕೇಳಿದರೆ? So domestic branch is a branch of a business that located within the same country as an head office and it operates in under the same. ಸೊ ಅಂದ್ರೆ ಡೊಮೆಸ್ಟಿಕ್ ಬ್ರಾಂಚ್ ಅಂತ ಹೇಳಿದ್ರೆ ಹೆಡ್ ಆಫೀಸು ಮತ್ತೆ ಬ್ರಾಂಚ್ ಒಂದೇ ಕಂಟ್ರಿನಲ್ಲಿ ಸಿಚುಯೇಟ್ ಆಗಿರುತ್ತೆ, ಅಂತ ಬಿಸ್ನೆಸ್ ನ ಬ್ರಾಂಚ್ ಅನ್ನ ನಾವು ಡೊಮೆಸ್ಟಿಕ್ ಬ್ರಾಂಚ್ ಅಂತ ಕರಿತೀವಿ. ವಾಟ್ ಈಸ್ ಲೋಡೆಡ್ ಪ್ರೈಸ್ ಅಥವಾ ವಾಟ್ ಯು ಮೀನ್ ಬೈ ಲೋಡಿಂಗ್ ಆರ್ ವಾಟ್ ಯು ಮೀನ್ ಬೈ ಇನ್ವಾಯ್ಸ್ ಪ್ರೈಸ್ ಅಂತ ಕೇಳ್ತಾರೆ. ಸೊ ಲಾಸ್ಟ್ ಇಯರ್ ಕೇಳಿದ್ರು, ಎಲ್ಲ ಒಂದೇ. ಲೋಡೆಡ್ ಪ್ರೈಸ್ ಅಂದ್ರೆ ಒಂದೇ, ಇನ್ವಾಯ್ಸ್ ಪ್ರೈಸ್ ಅಂದ್ರೆ ಒಂದೇ. ವಾಟ್ ಯು ಮೀನ್ ಬೈ ಲೋಡಿಂಗ್ ಅಂತ ಬೇಕಾದ್ರೂ ಕರಿಬಹುದು. ಹೆಡ್ ಆಫೀಸ್ ಸೆಂಡ್ಸ್ ಹಂಗಂದ್ರೆ ಹೆಡ್ ಆಫೀಸ್ ಸೆಂಡ್ಸ್ ಟು ದಿ ಬ್ರಾಂಚ್ ಅಟ್ ದಿ ಪ್ರೈಸ್ ಅಬೋವ್ ದಿ ಕಾಸ್ಟ್ ಪ್ರೈಸ್. ಸಚ್ ಪ್ರೈಸ್ ಈಸ್ ಕಾಲ್ಡ್ ಆಸ್ ಎ ಲೋಡೆಡ್ ಪ್ರೈಸ್ ಆರ್ ಇನ್ವಾಯ್ಸ್ ಪ್ರೈಸ್ ಅಂತ ಕರಿತೀವಿ. ಹೆಡ್ ಆಫೀಸ್ ಸೆಂಡ್ಸ್ ಟು ದಿ ಬ್ರಾಂಚ್ ಅಟ್ ದಿ ಪ್ರೈಸ್ ಅಬೋವ್ ದಿ ಕಾಸ್ಟ್ ಪ್ರೈಸ್. Such price is called as loaded price. Give the meaning of goods in transit ಅಂತ ಕೇಳ್ಬೋದು. ನೋಡಿ, goods in transit refers to the goods sent by head office or before goods sent by head office or branch before closing the books but not yet reached the destination before closure of books. ಗೂಡ್ಸ್ ಅನ್ನ ಹೆಡ್ ಆಫೀಸು ತನ್ನ ಬ್ರಾಂಚ್ಗೆ ಕಳಿಸಿದೆ, ಬಟ್ ಇನ್ನ ಬ್ರಾಂಚು ಆ ಒಂದು ಗೂಡ್ಸ್ ಅನ್ನ ರಿಸೀವ್ ಮಾಡ್ಕೊಂಡಿಲ್ಲ, ಡೆಸ್ಟಿನಿಯನ್ನ ತಲುಪಿಲ್ಲ. ಸೊ ಬಿಫೋರ್ ಕ್ಲೋಸಿಂಗ್ ಬುಕ್ಸ್ ಆಫ್ ಅಕೌಂಟ್ಸ್, ಅದನ್ನ ನಾವು ಗೂಡ್ಸ್ ಇನ್ ಟ್ರಾನ್ಸಿಟ್ ಅಂತ ಕರಿತೀವಿ. ವಾಟ್ ಯು ಮೀನ್ ಬೈ ಇಂಡಿಪೆಂಡೆಂಟ್ ಬ್ರಾಂಚ್ ಅಂತ ಲಾಸ್ಟ್ ಇಯರ್ ಕೇಳಿದ್ರು. ನೋಡಿ, ಇಂಡಿಪೆಂಡೆಂಟ್ ಬ್ರಾಂಚ್ ಇಸ್ ಆಲ್ಸೋ ಎ ಟೈಪ್ ಆಫ್ ಬ್ರಾಂಚ್ ಆಫ್ ದಿ ಸೇಮ್ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ವಿಚ್
ಟ್ರೇಡ್ಸ್ ಇಂಡಿಪೆಂಡೆಂಟ್ಲಿ ಆಫ್ ದಿ ಪೇರೆಂಟ್ ಆರ್ಗನೈಸೇಷನ್. ಪೇರೆಂಟ್ ಆರ್ಗನೈಸೇಷನ್ ಮೇಲೆ ಯಾವುದೇ ತರಹದ ಡಿಪೆಂಡೆಂಟ್ ಇರೋದಿಲ್ಲ. ದಟ್ ದಟ್ ಅಂಡರ್ಟೇಕ್ ಬಿಸ್ನೆಸ್ ಆಕ್ಟಿವಿಟೀಸ್ ಇಂಡಿಪೆಂಡೆಂಟ್ಲಿ, ಅದನ್ನು ನಾವು ಇಂಡಿಪೆಂಡೆಂಟ್ ಬ್ರಾಂಚ್ ಅಂತ ಕರಿತೀವಿ. ವಾಟ್ ಈಸ್ ಇಂಟರ್ ಬ್ರಾಂಚ್ ಟ್ರಾನ್ಸಾಕ್ಷನ್ಸ್ ಅಂತ ಕೇಳ್ಬೋದು. ದಿ ಟ್ರಾನ್ಸಾಕ್ಷನ್ ಬಿಟ್ವೀನ್ ದ ಬ್ರಾಂಚಸ್ ಅಂಡ್ ಹೆಡ್ ಆಫೀಸ್ ಈಸ್ ನೋನ್ ಆಸ್ ಇಂಟರ್ ಬ್ರಾಂಚ್ ಟ್ರಾನ್ಸಾಕ್ಷನ್. ಸೊ ಬ್ರಾಂಚ್ ಮತ್ತೆ ಹೆಡ್ ಆಫೀಸ್ ನ ಮಧ್ಯೆ ಏನಾದರೂ ಟ್ರಾನ್ಸಾಕ್ಷನ್ ಆದ್ರೆ ಅದನ್ನ ಇಂಟರ್ ಬ್ರಾಂಚ್ ಟ್ರಾನ್ಸಾಕ್ಷನ್ಸ್ ಅಂತ ಕರಿತೀವಿ. ಗಿವ್ ದ ಮೀನಿಂಗ್ ಆಫ್ ಫಾರಿನ್ ಬ್ರಾಂಚ್. ಲಾಸ್ಟ್ ಇಯರ್ ಕೇಳಿದರೆ. ಸೊ ಡೊಮೆಸ್ಟಿಕ್ ಅಥವಾ ಫಾರಿನ್ ಎರಡರಲ್ಲಿ ಒಂದು ಬ್ರಾಂಚ್ ಇದ್ದೇ ಇರುತ್ತೆ ಮೀನಿಂಗು. ಎ ಫಾರಿನ್ ಬ್ರಾಂಚ್ ಇಸ್ ಎ ಬ್ರಾಂಚ್ ಆಫ್ ಎ ಬಿಸ್ನೆಸ್ ದಟ್ ಲೊಕೇಟೆಡ್ ಔಟ್ಸೈಡ್ ದಿ ಹೋಮ್ ಕಂಟ್ರಿ ಆಫ್ ದಿ ಹೆಡ್ ಆಫೀಸ್. ಅಂದ್ರೆ ಹೆಡ್ ಆಫೀಸು ಹೋಮ್ ಕಂಟ್ರಿನಲ್ಲಿ ಇದ್ದು ಬ್ರಾಂಚ್ ಬೇರೆ ಕಂಟ್ರಿನಲ್ಲಿ ಇದೆ ಅಂದ್ರೆ ಅದನ್ನ ನಾವು ಫಾರಿನ್ ಬ್ರಾಂಚ್ ಅಂತ ಕರಿತೀವಿ. ಸೊ ಇಟ್ ಆಪರೇಟ್ಸ್ ಇನ್ ದ ಫಾರಿನ್ ನೇಷನ್ ಅಂಡ್ ಇಟ್ ಇಸ್ ಸಬ್ಜೆಕ್ಟೆಡ್ ಟು ದ ಕಂಟ್ರೀಸ್ ಲೋಕಲ್ ಲಾ, ಕರೆನ್ಸಿ ರೆಗ್ಯುಲೇಷನ್ಗೆ ಒಳಗೊಂಡಿರುತ್ತೆ ಅಂತ ಅರ್ಥ. ಸ್ಟೇಟ್ ಎನಿ 4 ಆಬ್ಜೆಕ್ಟಿವ್ಸ್ ಆಫ್ ಫಾರಿನ್ ಬ್ರಾಂಚ್ ಅಂತ ಕೇಳ್ಬೋದು. ಸೊ ಎಕ್ಸ್ಪ್ಯಾಂಡ್ ಬಿಸ್ನೆಸ್ ಇಂಟರ್ನ್ಯಾಷನಲಿ ಆಗಿರ್ಬೋದು, ಇನ್ಕ್ರೀಸ್ ಸೇಲ್ಸ್, ಇನ್ಕ್ರೀಸ್ ರೆವಿನ್ಯೂ, ಯುಟಿಲೈಸ್ ಲೋಕಲ್ ರಿಸೋರ್ಸ್, ಟು ಸರ್ವ್ ಲೋಕಲ್ ಕಸ್ಟಮರ್ಸ್. ಸೊ ಇವೆಲ್ಲದೂ ಕೂಡ ನಾವು ಆಬ್ಜೆಕ್ಟಿವ್ಸ್ ಅಂತ ಕರಿಬಹುದು. ವಾಟ್ ಈಸ್ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಅಂತ ಕೇಳ್ಬೋದು. ಸೊ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಇನ್ವಾಲ್ವ್ಸ್ ಮೇಂಟೈನಿಂಗ್ ಅಕೌಂಟ್ಸ್ ಇನ್ ಸಚ್ ಎ ವೇ ದಟ್ ದ ರಿಸಲ್ಟ್ಸ್, ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಆಫ್ ಈಚ್ ಡಿಪಾರ್ಟ್ಮೆಂಟ್ ಆರ್ recorded separately. This is especially useful in the large organization that operates through multiple departments such as a retail chain, manufacturing units or service provided. ಅದು ನಾವು ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಮೆನ್ಷನ್ ಮೆಥಡ್ಸ್ ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಅಂತ ಕೇಳಿದರೆ. ಇದು ಸುಮಾರು ಸಲ ಕ್ವಶನ್ಸ್ ಇದೆ, ಲಾಸ್ಟ್ ಇಯರ್ ಕೇಳಿದರೆ. ಸೊ ಮೆನ್ಷನ್ ದಿ ಮೆಥಡ್ಸ್ ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಅಲ್ಲಿ ಇರೋದು 2 ಮೆಥಡ್ ಇದೆ. ಒಂದು ಸಪರೇಟ್ ಸೆಟ್ ಆಫ್ ಬುಕ್ಸ್ ಆಫ್ ಅಕೌಂಟ್, ಇನ್ನೊಂದು ಕಾಲಮ್ನರ್ ಮೆಥಡ್ ಅಂತ ಕರಿತೀವಿ. ವಾಟ್ ಈಸ್ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಅಂತ ಕೇಳ್ತಾರೆ. ಸೊ ಇದು ಲಾಸ್ಟ್ ಇಯರ್ ಕೇಳಿದ್ದಾರೆ. ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ರೆಫರ್ಸ್ ಟು ದಿ ಸೆಲ್ಲಿಂಗ್ ಆಫ್ ಗೂಡ್ಸ್ ಬೈ ಒನ್ ಡಿಪಾರ್ಟ್ಮೆಂಟ್ ಟು ಅನದರ್ ಡಿಪಾರ್ಟ್ಮೆಂಟ್. ಒಂದು ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ನಾವು ಗೂಡ್ಸ್ ಅನ್ನ ಏನ್ ಟ್ರಾನ್ಸ್ಫರ್ ಮಾಡ್ತಾರೆ, ದಟ್ ಇಸ್ ವಾಟ್ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಮೆನ್ಷನ್ 2 ಅಡ್ವಾಂಟೇಜಸ್ ಆಫ್ ಮೇಂಟೈನಿಂಗ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಅಂತ ಕೇಳ್ಬೋದು. ಟು ಅಸರ್ಟೈನ್ ದ ಪ್ರಾಫಿಟ್ ಅಂಡ್ ಲಾಸ್ ಆಫ್ ಈಚ್ ಡಿಪಾರ್ಟ್ಮೆಂಟ್, ಟು ಕಂಪೇರ್ ದಿ ರಿಸಲ್ಟ್ಸ್ ಆಫ್ ಒನ್ ಡಿಪಾರ್ಟ್ಮೆಂಟ್ ವಿತ್ ಅನದರ್ ಡಿಪಾರ್ಟ್ಮೆಂಟ್. ಸೊ ಯಾವ್ದು ಬೇಕಾದ್ರೆ 2 ಅಡ್ವಾಂಟೇಜ್ ನ ಬರೀಬಹುದು. ಹೌ ಡು ಯು ಟ್ರೀಟ್ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಆಫ್ ಗೂಡ್ಸ್? ಹೇಗೆ ಇಂಟರ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ನ ಟ್ರೀಟ್ ಮಾಡ್ತೀರಾ ಅಂತ ಕೇಳ್ಬೋದು. ಇದು ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ನೋಡಿ, ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸ್ ನ ಹೇಗೆ ಟ್ರೀಟ್ ಮಾಡ್ತಾರೆ ಅಂದ್ರೆ, ದೇ ಆರ್ ಟ್ರೀಟೆಡ್ ಆಸ್ ಎ ಸೇಲ್ಸ್ ಫಾರ್ ದಿ ಟ್ರಾನ್ಸ್ಫರರ್ ಡಿಪಾರ್ಟ್ಮೆಂಟ್ ಅಂಡ್ ಪರ್ಚೇಸ್ ಫಾರ್ ದಿ ಟ್ರಾನ್ಸ್ಫರಿ ಡಿಪಾರ್ಟ್ಮೆಂಟ್. ಯಾರು ಟ್ರಾನ್ಸ್ಫರ್ ಮಾಡ್ತಾರೆ ಅವ್ರಿಗೆ ಅದನ್ನ ಸೇಲ್ಸ್ ಅಂತ ಟ್ರೀಟ್ ಮಾಡ್ತಾರೆ. ಸೊ ಯಾರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅವ್ರಿಗೆ ಪರ್ಚೇಸ್ ಅಂತ ಟ್ರೀಟ್ ಮಾಡ್ತಾರೆ. Next, in the departmental accounting, what are the basis of distributing the following expenses? ನೋಡಿ, ಎಕ್ಸ್ಪೆನ್ಸಸ್ ನ ಕೊಟ್ಬಿಟ್ಟು ಯಾವ ಬೇಸ್ ಮೇಲೆ ಅಲೋಕೇಟ್ ಮಾಡ್ತಾರೆ ಅಂತ ಯಾವ್ದನ್ನ 2 ಅಥವಾ 4 ಕೊಡ್ಬೋದು, ಅಥವಾ ಸೆಕ್ಷನ್ ಬಿ ಗೆ ಬೇಕಾದ್ರೂ ಕೊಡ್ಬೋದು. ನೋಡಿ, ರೆಂಟ್ ಎಕ್ಸ್ಪೆನ್ಸಸ್ ಯಾವ ಬೇಸ್ ಮೇಲೆ ಅಲೋಕೇಟ್ ಮಾಡ್ತಾರೆ ಅಂದ್ರೆ, ಫ್ಲೋರ್ ಸ್ಪೇಸ್ ಆಕ್ಯುಪೈಡ್ ಬೈ ಈಚ್ ಡಿಪಾರ್ಟ್ಮೆಂಟ್. ಪ್ರತಿ ಡಿಪಾರ್ಟ್ಮೆಂಟ್ ಎಷ್ಟು ಸ್ಪೇಸ್ ನ ಆಕ್ಯುಪೈ ಮಾಡಿರ್ತಾರೆ ಅದ್ರ ಮೇಲೆ ಅಲೋಕೇಟ್ ಮಾಡ್ತಾರೆ. ಕ್ಯಾರೇಜ್ ಇನ್ವಾರ್ಡ್ ಅನ್ನ ನೆಟ್ ಪರ್ಚೇಸ್ ಮೇಲೆ ಅಲೋಕೇಟ್ ಮಾಡಬೇಕು ಈಚ್ ಡಿಪಾರ್ಟ್ಮೆಂಟ್ಗೆ. ಡಿಸ್ಕೌಂಟ್ ಅಲೌಡ್ ಕೊಟ್ಟಿದ್ರೆ ನೆಟ್ ಸೇಲ್ಸ್ ಮೇಲೆ ಅಲೋಕೇಟ್ ಮಾಡ್ತಾರೆ. ಡಿಸ್ಕೌಂಟ್ ರಿಸೀವ್ಡ್ ಇದ್ರೆ ನೆಟ್ ಪರ್ಚೇಸ್ ಮೇಲೆ ಅಲೋಕೇಟ್ ಮಾಡ್ತಾರೆ. ಲೇಬಲ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಕೊಟ್ರೆ ನಂಬರ್ ಆಫ್ ವರ್ಕರ್ಸ್ ಇನ್ ಈಚ್ ಡಿಪಾರ್ಟ್ಮೆಂಟ್ ಮೇಲೆ ಅಲೋಕೇಟ್ ಮಾಡಬೇಕು. ಪವರ್ ಕನ್ಸಂಪ್ಷನ್ ಇದ್ರೆ ನಂಬರ್ ಆಫ್ ರೇಷಿಯೋ ಆಫ್ ಮೀಟರ್ ರೈಡಿಂಗ್ ಆಫ್ ಈಚ್ ಡಿಪಾರ್ಟ್ಮೆಂಟ್ ಮೇಲೆ ಅಲೋಕೇಟ್ ಮಾಡಬೇಕು. ಡಿಪ್ರಿಸಿಯೇಷನ್ ಆಫ್ ಮಿಷನರಿ ಕೊಟ್ಟಿದ್ರೆ ವ್ಯಾಲ್ಯೂ ಆಫ್ ಮಿಷನರಿ ಮೇಲೆ ಅಲೋಕೇಟ್ ಮಾಡ್ತೀವಿ. ಅಡ್ವರ್ಟೈಸಿಂಗ್ ಇದೆಯಾ, ನೆಟ್ ಸೇಲ್ಸ್ ಅಥವಾ ಅಡ್ವರ್ಟೈಸಿಂಗ್ ಸ್ಪೇಸ್ ಮೇಲೆ ಅಲೋಕೇಶನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಯಾವ್ದು ಬೇಕಾದ್ರೂ ಕೊಡ್ಬೋದು. ಜಸ್ಟ್ ನೀವೇನ್ ಮಾಡಬೇಕು ಅಂದ್ರೆ, ಯಾವ ಬೇಸ್ ಮೇಲೆ ಕೊಟ್ಟಿದ್ದಾರೆ ಅದನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ ಅಂಡ್ ಆನ್ಸರ್ ಫಾರ್ ಅಡ್ವಾನ್ಸ್ ಫಿನಾನ್ಷಿಯಲ್ ಅಕೌಂಟಿಂಗ್ ಗೆ ಸಂಬಂಧಪಟ್ಟಂತೆ. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು.